ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ತೆ. ನಮಸ್ತೆ. ಅಪ್ಪ ಐ ಲವ್ ಯು ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿರ್ದೇಶನದ ಒಂದು ಜವಾಬ್ದಾರಿ ಹೊತ್ತಿದ್ದೀರಾ? ನಿರ್ದೇಶನ ಜವಾಬ್ದಾರಿ ಅಂದರೆ ಆ್ಯಕ್ಚುಲಾಗಿ ನಾನು 20 ವರ್ಷದಿಂದ ಒಂದು 10 ವರ್ಷದಿಂದ ನಾನು ಇದರಲ್ಲಿ ಇದ್ದೀನಿ ಸಿನಿಮಾದಲ್ಲಿ. ಸೊ ನಾನು ಒಂದು 10-15 ಸಿನಿಮಾ ವರ್ಕ್ ಮಾಡಿದ್ದೀನಿ, ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಡೈರೆಕ್ಷನ್ ಮಾಡೋದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಹಿಂದಿಂದ ನಾನು ಕಲ್ತ್ಕೊಬಂದಂಥ ಕೆಲಸ, ಆಮೇಲೆ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಹತ್ರ ನಾನು ಕೆಲಸ ಮಾಡಿದೆ, ಅವ್ರ ಹತ್ರ ಕಲ್ತಂಥ ಕೆಲಸ ಇತ್ತಲ್ಲ, ಅದು ನನಗೆ ಡೈರೆಕ್ಷನ್ಗೆ ನನಗೆ ಅದು ಸಪೋರ್ಟ್ ಮಾಡ್ತು. ಸೊ ಹಾಗಾಗಿ ನನಗೆ ಇಲ್ಲಿ ನಿರ್ದೇಶನ ಹೇಗೆ ಅನ್ನಿಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕತೆ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿತ್ತು. ಸೊ ನಾನು ಈ ಅಪ್ಪ ಐ ಲವ್ ಯು ಅಂತ ನಾನು ಕತೆ ಮಾಡಿದಾಗಲೇ ಅದೊಂದು ವ್ಯಾಲ್ಯೂಯಬಲ್ ಕಂಟೆಂಟ್ ಇರೋಂಥ ಕತೆ ಅನ್ನೋದು ನಮಗೆ ಫೀಲ್ ಆಗಿತ್ತು. ಸೊ ಅದನ್ನು ನಾನು ನಾಣಿ ಸರ್ ಹತ್ರ ಚರ್ಚೆ ಮಾಡಿ, ಸರ್ ಈ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ ಅದೇ KRS ಪ್ರೊಡಕ್ಷನ್ ಅಂತ ಅವರು ನಮಗೆ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಆಗಿ ಬಂದರು. ಸೊ ಅಲ್ಲಿಂದ ಈ ಕತೆ ಒಂದು ಟೇಕ್ ಆಫ್ ಆಯಿತು. ಅಂದರೆ ನಮಗೇನಾಯಿತು ಅಂದರೆ ಫಸ್ಟ್ ಸಿನಿಮಾ ಆ್ಯಕ್ಚುಲಾಗಿ ನಂದು ಈಗ ನಾನು ಇದು ರಿಲೀಸ್ ಆಗ್ತಿರೋದು ನಂದು ಫಸ್ಟ್ನೇ ಸಿನಿಮಾ. ನಾನು ಇದ್ರ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಜೂಟಾಟ ಅಂತ, ಅದಿನ್ನೂ ರಿಲೀಸ್ ಆಗಿಲ್ಲ. ಸೊ ಇಲ್ಲಿ ಏನಾಯಿತು, ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಬೇಗನೆ ಒಳ್ಳೆ ರೀತಿಲಿ ಶುರು ಆಯಿತು, ಬಟ್ ಒಳ್ಳೆ ರೀತಿಲಿ ರಿಲೀಸ್ಗೂ ಬಂದ್ಬಿಟ್ಟಿದೆ. ಬಟ್ ಬಿಕಾಸ್ ಆಫ್ ಇದಕ್ಕೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಸ್ಪಂದಿಸಿದ್ರು. ಈಗ ಫಸ್ಟು ನಾಣಿ ಸರ್ ಆಗಲಿ, ಆಮೇಲೆ ನಮಗೆ ಸಿನಿಮಾ ಕೊಡಿಸ್ತಾ ಅಂತ ಸೀನಣ್ಣ ಅಂತ ನಮಗೆ ಸಿನಿಮಾ ಪ್ರೊಡ್ಯೂಸರ್ನ ಪರಿಚಯ ಮಾಡಿಕೊಟ್ಟಿದ್ದು, ಪ್ರೊಡ್ಯೂಸರ್ ಕೂಡ ಇಲ್ಲಿವರೆಗೆ ನಮಗೆ ಯಾವುದೇ ಹಂತದಲ್ಲೂ ಕೂಡ ಒಂದು ಪಿನ್ ಪಾಯಿಂಟ್ ಕೂಡ ಅವರು ನಮಗೆ ತೊಂದರೆ ಕೊಡಲಿಲ್ಲ. ನಾವು ಹೇಳಿ ಟೈಮ್ಗೆ ಅವರು ಅಮೌಂಟ್ ಕಳಿಸಿದ್ರು, ಸೊ ಸಪೋರ್ಟ್ ಮಾಡಿದ್ರು, ಸಿನಿಮಾ ಚೆನ್ನಾಗಿ ಬರಬೇಕು ಸರ್, ಚೆನ್ನಾಗಿ ಮಾಡಿ ಅಂದರು. ಸೊ ಆ ಸಪೋರ್ಟ್ ಇತ್ತಲ್ಲ, ಆ KRS ಪ್ರೊಡಕ್ಷನ್ಸ್ ನಿರ್ಮಾಪಕರು ಏನಿದ್ರಲ್ಲ ಅವ್ರ ಸಪೋರ್ಟಿಂದ, ನಾಣಿ ಸರ್ ಸಪೋರ್ಟಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೇಮ್ ಸರ್ ಅವರು ನಮಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಎಲ್ಲರೂ ಸಪೋರ್ಟಿಂದ ನಮಗೆ ಸಿನಿಮಾ ಒಂದು ಹಂತಕ್ಕೆ ಚೆನ್ನಾಗಿ ಆಗಿದೆ, ಈಗ ರಿಲೀಸ್ವರೆಗೂ ಬಂದಿದೆ. ಕತೆ ಏನಾದರೂ ನೈಜ ಆಧಾರಿತ ಘಟನೆಗಳ ಅಥವಾ ಜಸ್ಟ್? ಇಲ್ಲ, ಇದು ಆಕ್ಚುಲಾಗಿ ವಾಸ್ತವ. ಇದು ಈಗ ನಾವು ಅಲ್ಲಿ ನೀವು ನೋಡ್ಬೋದು, ನಮ್ಮ ಪೋಸ್ಟಲ್ಲೇ ಮೇಲ್ಗಡೆ ಒಂದು ಲೈನ್ ಹಾಕಿದೀವಿ, ಇದು ಕಾಲ್ಪನಿಕ ಕತೆ ಅಲ್ಲ, ಅಪ್ಪ ಅನ್ನೋ ದೇವರ ಸತ್ಯ ಕತೆ ಅಂತ. ಅಂದ್ರೆ ಇದು ನಾವು ಯಾವುದೇ ಕಲ್ಪನೆ ಮಾಡ್ಕೊಂಡು ಬರ್ದಂತ ಕತೆ ಅಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ, ಪ್ರತಿಯೊಬ್ಬರು ಜೀವನದಲ್ಲೂ ವಾಸ್ತವವಾಗಿ ಏನ್ ನಡೀತಾ ಇದೆ, ಅಪ್ಪ ಅನ್ನೋ ವ್ಯಕ್ತಿ ಎಷ್ಟು ಮುಖ್ಯ ಆಗ್ತಾರೆ, ಮತ್ತೆ ಒಂದು ಸಂಸಾರಕ್ಕೆ ಮತ್ತೆ ಸಮಾಜಕ್ಕೆ ಆ ಅಪ್ಪ ಅನ್ನೋ ಕ್ಯಾರೆಕ್ಟರ್ನ ವ್ಯಾಲ್ಯೂ ಏನು, ಸೊ ಇದನ್ನ ನಾವು ಹೇಳಕೊಡ್ತಿದೀವಿ. ಹಾಗಾಗಿ ಇದು ಯಾವುದೇ ಕಾಲ್ಪನಿಕ ಕತೆ ಅಲ್ಲ, ಒಂದು ನೈಜ ಕತೆ, ನಿಮ್ಮ ನಡುವೆ ನಡೀತಾ ಇರೋಂಥ ಒಂದು ಕತೆ. ಈಗಲೂ ನಡೀತಾ ಇದೆ, ಮುಂದೆನೂ ನಡೆಯುತ್ತೆ, ಹಿಂದೆ ನಡೆದಿದೆ. ಸೊ ಆ ವಾಸ್ತವ ಅಂಶಗಳನ್ನ ಇಟ್ಕೊಂಡು ನಾವು ಆ ಕಥೆನ ಮಾಡ್ಕೊಂಡಿದ್ದೀವಿ. ಟೈಟ್ಲ್ ಬಗ್ಗೆ ಅಪ್ಪ ಐ ಲವ್ ಯು ಅಂದ್ರೆ ಅಪ್ಪ ಅಂದ್ರೇನೆ ಎಲ್ರಿಗೂ ಕನೆಕ್ಟ್ ಆಗುವಂತ ವಿಷಯ. ಪ್ರತಿಯೊಬ್ರು ನಾನು ಏನ್ ಫೀಲ್ ಮಾಡ್ತೀನಿ ಅಂದ್ರೆ, ಅಪ್ಪ ಅನ್ನೋ ಒಂದು ಇದನ್ನ ನಾವು ಪ್ರತಿಯೊಬ್ಬ ಮಕ್ಕಳು ಕೂಡ ಅಪ್ಪನಿಗೆ ಒಂದಲ್ಲ ಒಂದಿನ ಐ ಲವ್ ಯು ಅಂತ ಹೇಳಲೇಬೇಕು. ಏನಕ್ಕೆ ಅಂದ್ರೆ ಅವ್ರು ಮಾಡಿರೋಂಥ ತ್ಯಾಗ, ಮಕ್ಳಿಗೋಸ್ಕರ ತ್ಯಾಗ ಮಾಡ್ತಾರೆ, ಸಂಸಾರಕ್ಕೋಸ್ಕರ ತ್ಯಾಗ ಮಾಡ್ತಾರೆ, ತನ್ನ ಆಸೆ ಕನಸುಗಳನ್ನೆಲ್ಲ ಅವರು ತ್ಯಾಗ ಮಾಡ್ಕೊಂಡು ಇನ್ನೊಬ್ರಿಗೋಸ್ಕರ ಅವರು ತ್ಯಾಗ ಮಾಡ್ತಾರೆ. ಸೊ ಅಂತ ವ್ಯಕ್ತಿಗೆ ನಾವು ಅಪ್ಪ ಐ ಲವ್ ಯು ಅಂತ ಹೇಳೋದ್ರಲ್ಲಿ ಸಾವಿರ ಅರ್ಥ ಇದೆ. ಸೊ ಸಾರ್ಥಕತೆ ಇದೆ ಅದರಲ್ಲಿ. ಸೊ ಯಾರೇ ಒಬ್ಬ ಮಗನಿಗೆ ಆಗ್ಲಿ, ಒಬ್ಬ ತಂದೆ, ಈಗ ನಮ್ಮ ತಂದೆನೇ ತಗೊಳ್ಳಿ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ನಮ್ಮ ತಂದೆ ಇಲ್ಲಿವರೆಗೂ ನನಗೆ ಅವ್ರು ಎಷ್ಟೇ ಕಷ್ಟಪಟ್ಟರು, ಅವರು ಬೆನ್ನ ಹಿಂದೆ ಅವರು 100 ಸಮಸ್ಯೆಗಳಿದ್ರು, ಅವ್ರು ಯಾವತ್ತೂ ನಮಗೆ ಕಷ್ಟ ಕೊಟ್ಟೋರಲ್ಲ. ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗ ಓದಬೇಕು, ನನ್ನ ಮಗ ಬದುಕಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಸರ್ವಸ್ವವನ್ನ ಅಥವಾ ಅವ್ರ ಆಸೆ ಕನಸುಗಳನ್ನ ಅವರು ತ್ಯಾಗ ಮಾಡಿ ನಮಗೋಸ್ಕರ ಅದನ್ನ ಧಾರೆ ಎರೆದ್ರು. ಸೊ ಅಂತ ಒಂದು ಕ್ಯಾರೆಕ್ಟರ್ ನಮ್ಮ ತಂದೆದು. ಇವತ್ತಿಗೂ ಅಷ್ಟೇ ನಮ್ಮ ತಂದೆ, ನಾವು ಒಂಥರ ಫ್ರೆಂಡ್ಲಿ ಆಗೇ ಇರ್ತೀವಿ. ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ನಮ್ಮ ತಂದೆ ನನ್ನ ಬಗ್ಗೆ 100 ಜನ ಹೋಗಿ ಅವ್ರ ಹತ್ರ ಏನೇ ಹೇಳಿದ್ರು ಅವ್ರು ಯಾವತ್ತೂ ನಂಬಲ್ಲ. ಅವರು ನನ್ನ ಬಗ್ಗೆ ಅಷ್ಟು ನಂಬಿಕೆ ಇದೆ ಅವರಿಗೆ. ಸೊ ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅವ್ರ ತಂದೆ ಅದೇ ರೀತಿ ತ್ಯಾಗ ಮಾಡಿರ್ತಾರೆ. ಹಾಗಾಗಿ ತ್ಯಾಗ ಅನ್ನೋದಿದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರೇ ಅಪ್ಪ. ಬಟ್ ಹೇಳ್ಕೊಳಲ್ಲ ಅಪ್ಪ ಎಲ್ಲೂ. ಅಪ್ಪ ಎಲ್ಲಿ ಹೇಳ್ಕೊಳ್ಳಲ್ಲ, ನಾನು ತ್ಯಾಗ ಮಾಡ್ತಾ ಇದ್ದೀನಿ, ನನ್ನ ಮಕ್ಳಿಗೋಸ್ಕರ ಮಾಡ್ತಾ ಇದ್ದೀನಿ, ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀನಿ, ಅದು ಯಾವುದು ಹೇಳ್ಕೊಳ್ಳಲ್ಲ. ತನಗೆ ಇಲ್ಲದೆ ಇದ್ರು ಅದನ್ನ ತನ್ನ ಮಕ್ಕಳು, ತನ್ನ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡ್ತಾನೆ. ಬಟ್ ಈ ಸಿನಿಮಾ ಮಾಡಿರೋ ಉದ್ದೇಶ ಅಥವಾ ಈ ಕಥೆನ ನಾವು ಜನಗಳಿಗೆ ತಲುಪಿಸ್ತಾ ಇರೋ ಉದ್ದೇಶ ಏನಂದ್ರೆ, ಇಂಥ ತಂದೆಗಳು ಎಷ್ಟು ಜನ ತಂದೆ ಇದ್ದಾರೋ, ತಾಯಿ ತಂದೆ ಇದ್ದಾರೋ, ಅಂಥವ್ರನ್ನ ನಾವು ಕೊನೆಗಾಲದಲ್ಲಿ ಅವ್ರನ್ನ ಕೈ ಬಿಡಬಾರ್ದು, ಕಾಪಾಡ್ಕೋಬೇಕು. ಹೇಗೆ ನಮ್ಗೆ ಅವರು ನಮ್ಮ ಮಗುವಾಗಿದ್ದಾಗ ನಮ್ಗೆ ಸಾಕಿ ಬೆಳೆಸಿ ಒಂದು ಒಳ್ಳೆ ಜೀವನನ ಕೊಟ್ಟಿರ್ತಾರೋ, ಅವರು ಮಗು ಆದಾಗ ಅಂದ್ರೆ ಅವ್ರ ವಯಸ್ಸಾದಾಗ ನಾವು ಅವರಿಗೆ ಆ ಸ್ಥಾನನ ಕೊಡಬೇಕು. ಆಗ ನಾವು ಅವ್ರಿಗೆ ತಂದೆ ತಾಯಿ ಸ್ಥಾನ ಕೊಡಬೇಕು, ಅವ್ರನ್ನ ಮಕ್ಳು ತರ ನೋಡ್ಕೋಬೇಕು. ಅವರ ಕೊನೆಯ ದಿನಗಳನ್ನ ಅವರು ನಗ್ನಗ್ತಾ ಸಂತೋಷವಾಗಿ ಕಳೆಯೋ ತರ ಮಕ್ಕಳಾದಂಥವ್ರು ನಾವು ಅದನ್ನ ನಿಭಾಯಿಸ್ಬೇಕು. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾವು ಅಪ್ಪ ಐ ಲವ್ ಯು ಸಿನಿಮಾನ ನಾವು ಮಾಡಿದ್ದು. ಈ ಸಿನಿಮಾ ಮೇನ್ ಕಂಟೆಂಟೇ ಅದು. ಸೊ ಎಲ್ಲರೂ ತಂದೆ ತಾಯಿನ ರೆಸ್ಪೆಕ್ಟ್ ಮಾಡಬೇಕು, ಅವ್ರನ್ನ ಉಳಿಸ್ಕೋಬೇಕು, ಅಷ್ಟೇ ನಮ್ಮ ಈ ಸಿನಿಮಾದ ಉದ್ದೇಶ.
ಅಂಡ್ ಇಷ್ಟು ದಿನ ತಬಲಾ ನಾಣಿ ಸರ್ನ ನಾವೆಲ್ಲ ಕಾಮಿಡಿ ರೋಲ್ಗಳಲ್ಲಿ ಈ ತರ ಒಂದು ಕಾಮಿಡಿ ಚಾನರಲ್ಲೇ ಬಂದಿರೋದು, ಅವ್ರನ್ನ ತಂದೆ ಪಾತ್ರಕ್ಕೆ ಆಯ್ಕೆ ಮಾಡಕ್ಕೆ ಏನ್ ಉದ್ದೇಶ? ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಉದ್ದೇಶ ಏನಂದ್ರೆ, ಅವರ ನಮ್ಮ ಬಾಂಧವ್ಯ ಒಂದು 10-12 ವರ್ಷದಿಂದ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರ ಎಲ್ಲಾ ಹಂತಗಳನ್ನ ನಾನು ನೋಡ್ಕೊ ಬಂದಿದ್ದೀನಿ. ಅವ್ರು ಕಾಮಿಡಿ ಮಾಡಿರೋ ಕ್ಯಾರೆಕ್ಟರ್ ನೋಡಿದ್ದೀನಿ, ಅವರು ಸೀರಿಯಸ್ ಆಗಿ ಮಾಡಿರೋದು ನೋಡಿ, ಎಲ್ಲಾ ತರದ್ದು ನೋಡ್ಕೊ ಬಂದಿದ್ದೀನಿ. ಈ ಸಿನಿಮಾ ನಾವು ಕತೆ ಮಾಡಿದ್ದು ನಾನು ಅವರು ನಾವು ಇಬ್ರು ಸೇರಿ ಡಿಸ್ಕಸ್ ಮಾಡಿದ್ದು, ಕತೆ ಹಿಂಗ್ ಮಾಡೋಣ ಅಂತ ಮಾಡಿದ್ದು ನಾವು. ಸೊ ನನಗೆ ಅವ್ರನ್ನ ಪಾತ್ರದಲ್ಲಿ ನಾನು ನೋಡ್ಬೇಕಿತ್ತು, ಒಬ್ಬ ತಂದೆ ಪಾತ್ರದಲ್ಲಿ ಅವ್ರನ್ನ ನಾನು ಎಸ್ಟಾಬ್ಲಿಷ್ ಮಾಡ್ಬೇಕಿತ್ತು. ಬಟ್ ಅವರಲ್ಲಿ ಆ ಕೆಪಾಸಿಟಿ ಇದೆ. ಅವರು ಎಷ್ಟು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾರೋ, ಎಷ್ಟು ನಗಿಸ್ತಾರೋ, ಅಷ್ಟೇ ಅಳಿಸುವಂತ ತಾಕತ್ತು ಕೂಡ ನಾಣಿ ಸರ್ಗಿದೆ. ಯಾಕಂದ್ರೆ ಅವರು ಹುಟ್ಟು ಕಲಾವಿದ. ಅವ್ರಿಗೆಲ್ಲ ಯಾವುದೇ ಪಾತ್ರ ಕೊಡಿ ಅವರು ಲೀಲಾಜಲವಾಗಿ ಮಾಡ್ತಾರೆ. ಬಟ್ ಯಾರು ಪ್ರಯತ್ನ ಮಾಡಿರ್ಲಿಲ್ಲ ಅವ್ರಿಗೆ ಈ ತರದೊಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿರ್ಲಿಲ್ಲ. ಎಲ್ಲರೂ ಕ್ಯಾಶುವಲ್ ಆಗಿ ಅವ್ರನ್ನ ಕಾಮಿಡಿಯಾಗಿ ತಗೊಂಡಿದ್ದಾರಲ್ಲ, ಅದೇ ರೀತಿ ಅವ್ರನ್ನ ಮೂವ್ ಮಾಡ್ತಾ ಬರ್ತಾ ಇದ್ರು. ಬಟ್ ನನಗೆ ಅವ್ರನ್ನ ಬೇರೆ ರೀತಿ ತೋರಿಸ್ಬೇಕಿತ್ತು. ಅದು ಅಲ್ಲದೆ ನಮ್ಗೆ ಅದೇ ರೀತಿ ಕಂಟೆಂಟ್ ಸಿಕ್ತು. ಸೊ ಹಾಗಾಗಿ ಅವ್ರಿಗೆ ತಂದೆ ಕ್ಯಾರೆಕ್ಟರ್ನ ನಾನು ಹೇಳಿದಾಗ ಅವ್ರು ಖುಷಿಯಿಂದ ಒಪ್ಕೊಂಡ್ರು. ಖುಷಿಯಿಂದ ಇಲ್ಲಿವರೆಗೂ ಅವ್ರು ಸಪೋರ್ಟ್ ಮಾಡ್ಕೊಂಡು ನನ್ನ ಜೊತೆ ಎಲ್ಲಾ ಹಂತದಲ್ಲೂ ಜೊತೆಯಾಗಿ ನಿಂತಿದ್ದಾರೆ. ಖುಷಿ ಆಗ್ತಾ ಇದೆ, ಒಂದ್ ಕಡೆ ಭಯನೂ ಆಗ್ತಾ ಇದೆ. ಯಾಕೆ ಅಂದ್ರೆ ನನ್ನ ಇಷ್ಟು ವರ್ಷದ ಜರ್ನಿನಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಹಿಂದೆ ತುಂಬಾ ಜನಗಳ ಶ್ರಮ ಇದೆ, ಕನ್ಸುಗಳಿದೆ, ಆಸೆಗಳಿದೆ, ಭವಿಷ್ಯ ಇದೆ. ನನ್ನ ಭವಿಷ್ಯ ಆಗ್ಬೋದು, ದುಡ್ಡು ಹಾಕ್ತೋರ್ ಭವಿಷ್ಯ ಆಗ್ಬೋದು, ಅಥವಾ ಈಗ ಸಂಜಯ್, ಜೀವಿತ, ಈ ತರ ಹೊಸದಾಗಿ ಆಕ್ಟ್ ಮಾಡ್ತಾ ಇರೋರ ಭವಿಷ್ಯ ಆಗ್ಬೋದು. ಎಲ್ರೂ ಭವಿಷ್ಯ ಇದೆ, ಜೊತೆಗೆ ಕನ್ಸುಗಳು ಇದೆ. ಇಂಥ ಒಂದು ಸಿನಿಮಾ ಗೆದ್ರೆ ಎಲ್ರೂ ಒಂದು ಹುಮ್ಮಸ್ಸಿಂದ ಇನ್ನೊಂದು ಸಿನಿಮಾಗೆ ನಾವು ತಯಾರಾಗ್ಬೋದು. ಅಥವಾ ಒಂದು ಸೋಲು, ಅದು ಯಾವ್ದು ಸೋಲಲ್ಲ, ಮತ್ತೆ ಪ್ರಯತ್ನ ಮಾಡೇ ಮಾಡ್ತೀವಿ. ಬಟ್ ಒಂದಷ್ಟು ಇದನ್ನ ಕುಗ್ಗಿಸುತ್ತೆ ಅದು. ಹಾಗಾಗಿ ಅಪ್ಪ ಐ ಲವ್ ಯು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಇನ್ನೇನು 12ನೇ ತಾರೀಕು ಥಿಯೇಟರ್ ಬರ್ತಾ ಇದೆ. ಜನಗಳೆಲ್ಲ ನೋಡಿ ಇಂಥ ಒಳ್ಳೆ ಕಂಟೆಂಟ್ನ ರಿಸೀವ್ ಮಾಡ್ಕೊಂಡ್ರೆ ಅದು ನಮ್ಮ ಅದೃಷ್ಟ. ರಿಸೀವ್ ಮಾಡ್ಕೊಳ್ಳಿ ಅಂತ ನಾನು ದೇವರ ಹತ್ರ ಬೇಡ್ಕೊತೀನಿ. ಅದ್ರ ಮುಖಾಂತರ ಒಬ್ಬ ಪ್ರೊಡ್ಯೂಸರ್ ಉಳಿಲಿ, ನಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಲಿ. ನಮಗೂ ಒಂದು ಸಿನಿಮಾ ಗೆದ್ರೆ ಇಂಥ ಕಂಟೆಂಟ್ಗಳನ್ನ ನೆಕ್ಸ್ಟ್ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಇದಿಲ್ಲ ಸೋತ್ರೆ ಏನಾಗುತ್ತೆ, ಬೇಡಪ್ಪ ಸಾಹಸ ಕೈ ಹಾಕೋದು ಬೇಡ, ಯಾವುದೋ ಒಂದು ಸಿನಿಮಾ ಕಮರ್ಷಿಯಲ್ ಮಾಡ್ಬಿಡೋಣ, ಈ ಮೈಂಡ್ ಸೆಟ್ಗೆ ಹೋಗ್ಬಿಡ್ತೀವಿ. ಅದಾಗೋದು ಬೇಡ. ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡುವಂಥ ಉತ್ಸಾಹ ನಮಗೆ ಬರಲಿ. ಇಂಥ ಸಿನಿಮಾಗಳನ್ನ ಜನ ಗೆಲ್ಲಿಸ್ಲಿ ನಮ್ಮ ಕರ್ನಾಟಕದ ಜನತೆ. ಆಮೇಲೆ ಅಂತ ಪ್ರೊಡ್ಯೂಸರ್ನ ಉಳಿಸ್ಲಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ವೆರಿ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.